ಮಾರ್ಚ್ 15ನೇ ತಾರೀಕು ಒಟ್ಟು 5 ರಾಜ್ಯಗಳ ಚುನಾವಣೆಗೆ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿತು. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಈ ರಾಜ್ಯಗಳಿಗೆ. ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಏಪ್ರಿಲ್ 23, 29ಕ್ಕೆ ಚುನಾವಣೆ ನಡೆಯುತ್ತೆ. ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಏಪ್ರಿಲ್ 23ನೇ ತಾರೀಕು ಚುನಾವಣೆ ನಡೆದ್ರೆ, ಇನ್ನುಳಿದಂತ ಕೇರಳ, ಪುದುಚೇರಿ ಮತ್ತು ಅಸ್ಸಾಂನಲ್ಲಿ ಏಪ್ರಿಲ್ 9ನೇ ತಾರೀಕು ಚುನಾವಣೆ ನಡೆಯುತ್ತೆ. ಎಲ್ಲ ರಾಜ್ಯಗಳ ಮತ್ತು ಉಪಚುನಾವಣೆಯ ಫಲಿತಾಂಶ ಮೇ 4ನೇ ತಾರೀಕು ಘೋಷಣೆ ಆಗುತ್ತೆ. ಈ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ಬಂಗಾಳವನ್ನ ಗೆಲ್ಲಬೇಕು ಅಂತ ಹೊರಟಿರೋ ಬಿಜೆಪಿ ಮತ್ತು ಉಳಿಸ್ಕೊಳ್ಬೇಕು ಅಂತ ಹೊರಟಿರೋ ದೀದಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗ್ತಾ ಇದೆ. ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸಂಪೂರ್ಣ ಅಧಿಕಾರವನ್ನ ಕಳ್ಕೊಂಡ್ರು. ಎಲ್ಲ ಅಧಿಕಾರ ಚುನಾವಣಾ ಆಯೋಗಕ್ಕೆ ಬಂತು. ಅದಾದ ತಕ್ಷಣದಲ್ಲಿ ಅನೇಕ ಹಿರಿಯ ಅಧಿಕಾರಿಗಳನ್ನ ಅದು ಬದಲಾವಣೆ ಮಾಡ್ತು, ಕೆಲವರನ್ನ ತೆಗೆದು ಹಾಕ್ತು. ಈ ನಡುವೆ ಮಹತ್ವದ ಬದಲಾವಣೆ ಆಗಿರೋದೇನು ಅಂತಂದ್ರೆ, ಇಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ ಸರ್ಕಾರಕ್ಕೆ ನಿರಂತರವಾಗಿ ಕಾಟ ಕೊಟ್ಟಿದ್ದಂತ ರಾಜ್ಯಪಾಲ ರವಿ ಅವರು ಸುಪ್ರೀಂ ಕೋರ್ಟ್ ನಿಂದ ಛೀಮಾರಿ ಹಾಕಿಸ್ಕೊಂಡಿದ್ರ ಆ ರವಿ ಅವರು ಈಗ ಬಂಗಾಳದಲ್ಲಿ ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇದರ ಹಿಂದೆ ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆನೆ ಅಂತ ಕರೆಯಲಾಗ್ತಿದೆ. ಬೇಕಂತಲೇ ಅಲ್ಲಿನ ಸರ್ಕಾರಕ್ಕೆ, ಆಡಳಿತಾರೂಢ ಸರ್ಕಾರಕ್ಕೆ ಮತ್ತು ಟಿಎಂಸಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಅಲ್ಲಿನ ರಾಜ್ಯಪಾಲರನ್ನಾಗಿ ರವಿ ಅವರನ್ನ ಮಾಡಲಾಗಿದೆ ಅನ್ನೋ ಅಭಿಪ್ರಾಯವನ್ನ ಮತ್ತು ಆರೋಪವನ್ನ ಟಿಎಂಸಿ ಮಾಡ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಅಧಿಕಾರ ಇದೆ, ಅದನ್ನ ಮಾಡುತ್ತೆ. ರಾಜ್ಯಪಾಲರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು. ಅಂದ್ರೆ ತಾಂತ್ರಿಕವಾಗಿ ನಾವು ನೋಡೋದಾದ್ರೆ ರಾಷ್ಟ್ರಪತಿಗಳಿಗೆ ಕೇಂದ್ರ ಅದನ್ನ ಕೊಡತ್ತೆ, ಅದ ಅನುಮೋದನೆಯನ್ನ ಮಾತ್ರ ಅವ್ರು ಕೊಡ್ತಾರೆ. ಅದು ಆಗೋಗಿದೆ. ಈಗ ಹೇಗಾಗತ್ತೆ ಇವರ ಹಗ್ಗಜಗ್ಗಾಟ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅನೇಕ ಅಧಿಕಾರಿಗಳು ನಾನು ಈಗಾಗಲೇ ಹೇಳ್ದಂಗೆ ಬದಲಾಗಿದ್ದಾರೆ ಅನ್ನೋದನ್ನ ನನಗೆ ಹೇಳ್ತಾ ಇದೆ. ಪ್ರಮುಖವಾಗಿ ಗೃಹ ಕಾರ್ಯದರ್ಶಿ ಅವರು ಬದಲಾಗಿದ್ದಾರೆ, ಜೊತೆಗೆ ಡಿಜಿಪಿ ಬದಲಾಗಿದ್ದಾರೆ. ಅನೇಕ ಸುಮಾರು 19 IPS ಅಧಿಕಾರಿಗಳು ಬದಲಾಗಿದ್ದಾರೆ. ಇನ್ನು ಅನೇಕ 13ಕ್ಕಿಂತ ಹೆಚ್ಚಿನ IAS ಅಧಿಕಾರಿಗಳು ಬದಲಾಗಿದ್ದಾರೆ. ಯಾರ್ಯಾರು ಪ್ರಮುಖವಾದ ಹುದ್ದೆಯಲ್ಲಿ ನಿರ್ಣಾಯಕವಾಗಿ ತೀರ್ಮಾನ ತೆಗೆದುಕೊಳ್ಳುವ ಹುದ್ದೆಯಲ್ಲಿದ್ರೋ ಅವರೆಲ್ಲರನ್ನ ಸಂಪೂರ್ಣವಾಗಿ ಬದಲು ಮಾಡಲಾಗಿದೆ. ಆ ಬದಲಾದ ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಅಂತ ಅಂದ್ರೆ, ಇಲ್ಲಿ ತನಕ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಅವರ ವಿರೋಧಿ ಮತ್ತು ಅವರ ನಿಲುವನ್ನ ಒಪ್ಪದ ಅಧಿಕಾರಿಗಳು ಆ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ಇದು ಚುನಾವಣಾ ರಾಜಕೀಯ, ಅದರಲ್ಲಿ ಏನು ಬೇರೆ ಯಾವುದು ಕಾಣಿಸ್ತಾ ಇಲ್ಲ. ಆದ್ರೆ ಇದನ್ನ ಹೇಗೆ ಮಮತಾ ಬ್ಯಾನರ್ಜಿ ಅವರು ಮೀರಿ ನಿಲ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದು ಪಕ್ಷಪಾತ ಮತ್ತು ಒತ್ತಡ ಹಾಕುವ ತಂತ್ರ, ನಮ್ಮನ್ನ ಸೋಲಿಸುವ ತಂತ್ರಗಾರಿಕೆ. ಒಂದ್ ಕಡೆ SIR ಮಾಡಿದಿರಿ, ಜ್ಞಾನೇಶ್ ಕುಮಾರ್ ಇರೋ ತನಕ ಪಾರದರ್ಶಕವಾಗಿ ಚುನಾವಣೆ ನಡೆಯೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಇದೇ ಕಾರಣಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ತಮ್ಮ ರಾಜ್ಯದ ವಾದವನ್ನ ಮಂಡನೆ ಮಾಡಿ ದೇಶದ ಗಮನ ಸೆಳೆದಿದ್ರು. ಅದು ಸುಪ್ರೀಂ ಕೋರ್ಟ್ SIRಗೆ ತಡೆ ಕೊಟ್ಟಿಲ್ಲ. ಒಂದ್ ಕಡೆಯಲ್ಲಿ ಸುಮಾರು 70-75 ಲಕ್ಷ ಮತದಾರರು ಹೊರಗುಳಿದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಈ ಅಧಿಕಾರಿಗಳ ಬದಲಾವಣೆ. ಹೀಗಾದ್ರೆ ಹೇಗೆ ಚುನಾವಣೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಸಾಧ್ಯ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಚುನಾವಣೆಯನ್ನ ನಡೆಸಲೇಬೇಕಾಗತ್ತೆ. ಈ ಚುನಾವಣೆ ನಡೆಸೋದ್ರ ಹಿಂದೆ ರಾಜಕೀಯ ಇರತ್ತಾ ಇಲ್ವಾ ಅದು ಬೇರೆ ವಿಚಾರ. ಚುನಾವಣೆ ನಡೆಯುತ್ತೆ, ಅದನ್ನ ಪ್ರಶ್ನೆ ಮಾಡಿದ್ರು ಇಲ್ಲಿ ತನಕ ಕೋರ್ಟ್ ನಲ್ಲಾಗ್ಲಿ ಅಥವಾ ಬೇರೆ ಕಡೆ ಆಗ್ಲಿ ಉತ್ತರ ಸಿಕ್ಕಿರೋದು, ನ್ಯಾಯ ಸಿಕ್ಕಿರೋದು ಬಹಳ ಕಡಿಮೆನೆ ಅಂತಾನೆ ಹೇಳ್ಬೋದು. ಈ ನಡುವೆ ಬಂಗಾಳವನ್ನ ಗೆಲ್ಲೋದು ಬಹಳ ಮುಖ್ಯ. ಬಿಜೆಪಿಗೆ ಒಂದು ಕಡೆಯಲ್ಲಿ ಉಳಿಸಿಕೊಳ್ಳೋದು ಅಂದ್ರೆ ಅಸ್ಸಾಂನ ಅದು ಉಳಿಸ್ಕೊಳ್ಬೇಕಾಗಿದೆ. ಪಾಂಡಿಚೇರಿ ಅಸ್ಸಾಂನಲ್ಲಿ ಅದು ಅಧಿಕಾರದಲ್ಲಿದೆ, ಉಳಿಸ್ಕೊಳ್ಬೇಕಾಗಿದೆ. ಇನ್ನೊಂದು ಅಧಿಕಾರ ಹಿಡಿಬೇಕು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನ ಹಿಡಿಲೇಬೇಕು ಅಂತ ಹೊರಟಿದೆ. ಅದರ ತಂತ್ರ ಒಂದು ಉಳಿಸ್ಕೊಳ್ಳೋದು, ಇನ್ನೊಂದು ಅಧಿಕಾರವನ್ನ ಹಿಡಿಯೋದು, ಮತ್ತೊಂದು ವಿಸ್ತರಿಸ್ಕೊಳ್ಳೋದು. ಈ ಮೂರ ತಂತ್ರಗಾರಿಕೆಯನ್ನ ಅದು ಮಾಡ್ತಾ ಇದೆ. 3 ಪಾಯಿಂಟ್ ಅನ್ನು ಇಟ್ಕೊಂಡು ಹೋಗ್ತಾ ಇದೆ. ಅಂದ್ರೆ ತಮಿಳುನಾಡು, ಕೇರಳದಲ್ಲಿ ಅದಕ್ಕೆ ಗೊತ್ತು ನಾನು ಅಧಿಕಾರಕ್ಕೆ ಬರೋದಿಲ್ಲ ಅಂತ, ಆದ್ರೆ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಬಿಜೆಪಿ ಹೊರಟಿದೆ. ಅಂದ್ರೆ ಹೋಲ್ಡ್ ಮಾಡೋದು, ವಿನ್ ಆಗೋದು, ಎಕ್ಸ್ಪಾನ್ಷನ್ ಮಾಡೋದು, ಈ 3 ಪ್ಲಸ್ ಗಳನ್ನ ಇಟ್ಕೊಂಡು ಅದು ತನ್ನ ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಅಸ್ಸಾಂನಲ್ಲಿ ಈ ಬಾರಿ ಏನಾಗತ್ತೆ ಅಂತ ನೋಡ್ಬೇಕು. ಅಲ್ಲಿ ಮಿಯಾ ಮುಸ್ಲಿಂ ಅಂತ ಅಲ್ಲಿನ ಮೊದಲು ಕಾಂಗ್ರೆಸ್ ನಲ್ಲಿದ್ದು ಈಗ ಮುಖ್ಯಮಂತ್ರಿ ಆಗಿರುವ ಹಿಮಂತ ಬಿಸ್ವ ಶರ್ಮಾ ಅವರ ಆಕ್ರಮಣಕಾರಿ ಮತ್ತು ಪ್ರಚೋದನಕಾರಿ ಭಾಷಣಗಳು ಎಷ್ಟು ಮಟ್ಟಿಗೆ ಅಲ್ಲಿ ಫಲ ಕೊಡತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಒಡೆದಾಳು ಮತ್ತು ಧ್ರುವೀಕರಣದ ರಾಜಕೀಯವೇ ಅಲ್ಲಿ ಗೆಲ್ಲೋದಕ್ಕೆ ಮತ್ತು ಸೋಲೋದಕ್ಕೆ ಪ್ರಮುಖ ಅಸ್ತ್ರ. ಈ ನಡುವೆ ತರುಣ್ ಗೊಗೊಯ್ ಅವರ ಪುತ್ರ ಯಾವ ರೀತಿಯಾಗಿ ಕಮಾಲ್ ಮಾಡ್ತಾರೆ, ಗೌರವ್ ಗೊಗೊಯ್ ಅವರು ಯಾವ ರೀತಿ ಹೋರಾಟ ಮಾಡ್ತಾರೆ ಮುಖ್ಯ ಆಗತ್ತೆ. ಅದ್ರ ಜೊತೆಯಲ್ಲಿ ಅನೇಕ ಭ್ರಷ್ಟಾಚಾರದ ಆರೋಪಗಳು ಹಿಮಂತ ಬಿಸ್ವ ಶರ್ಮಾ ಅವರ ಮೇಲೆ ಬಂದಿದೆ. ಆದ್ರೆ ಪ್ರಮುಖವಾಗಿ ಅವರು ಮಾಡ್ತಾ ಇರೋದೇ ಅಲ್ಲಿ ಅದೇ ಬಾಂಗ್ಲಾದೇಶಿ ಮುಸ್ಲಿಮರು ನುಸುಳ್ಕೊಂಡು ಬಂದಿದ್ದಾರೆ ಅನ್ನೋದು, ಜೊತೆಗೆ ಈ ಬೇರೆ ಬೇರೆ ಧರ್ಮವನ್ನ ಇಟ್ಕೊಂಡು ಅಂದ್ರೆ ಮುಸ್ಲಿಂ ವಿರೋಧಿ ನೀತಿಯನ್ನ ಅಲ್ಲಿ ಹರಡ್ತಾ ಇರೋದು, ಇವೆಲ್ಲವನ್ನ ಇಟ್ಕೊಂಡೆ ಅವರು ಮಾಡ್ತಾ ಇರೋದು. ಇದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂತ ಕಾಂಗ್ರೆಸ್ಗೂ ಚಾನ್ಸಸ್ ಇದೆ ಇಲ್ಲಿ ಗೆಲುವಿನ
ಒಂದ್ ಚಾನ್ಸ್ ಇದೆ. ಆದ್ರೆ ಅದನ್ನ ಹೇಗೆ ಬಳಸ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಧ್ರುವೀಕರಣವನ್ನ ಒಡಿಬೇಕಿದೆ. ಅದು ಧ್ರುವೀಕರಣವನ್ನ ಒಡೆದು ಅದನ್ನ ಟ್ಯಾಕಲ್ ಮಾಡಿ ಗೆಲ್ಬೇಕಾಗತ್ತೆ. ಅದು ಸಾಧ್ಯನಾ ಅನ್ನೋದು, ಯಾಕೆಂದ್ರೆ ಸಂಪೂರ್ಣ ಧ್ರುವೀಕರಣಕ್ಕೆ ಅಸ್ಸಾಂ ಒಳಗಾಗಿ ಹೋಗಿದೆ. ಹಾಗೇನೆ ಇದನ್ನ ಹೇಗ್ ನೋಡ್ಬೇಕು ಗೊತ್ತಿಲ್ಲ. ಮತ್ತು ಈ ಇತ್ತೀಚೆಗಷ್ಟೇ ಕೋರ್ಟ್ ನಿಂದಲೂ ಕೂಡ ಚೀಮಾರಿ ಹಾಕಿಸ್ಕೊಂಡಿದ್ದ ಹಿಮಂತ ಬಿಸ್ವ ಶರ್ಮಾ ಅವರು ಇಲ್ಲಿ ತನಕ ತಮ್ಮ ಪ್ರಚೋದನಕಾರಿ ಭಾಷಣ ಇರ್ಬೋದು ಅಥವಾ ಮುಸ್ಲಿಮರ ಬಗೆಗಿನ ಅವರ ದ್ವೇಷವನ್ನ ಸ್ವಲ್ಪವೂ ಕಡಿಮೆ ಮಾಡಿಲ್ಲ. ಅದು ತಮ್ಮ ಪಕ್ಷದ ಟ್ವಿಟರ್ ಹ್ಯಾಂಡಲ್ ಇರ್ಬೋದು ಅಥವಾ ಸಾಮಾಜಿಕ ಯಾವುದೇ ಜಾಲತಾಣಗಳಲ್ಲಿ ಇದೇ ರೀತಿಯ ದ್ವೇಷವನ್ನ ಹಬ್ಬಿಸ್ತಿದೆ. ಈ ದ್ವೇಷವೇ ಅದರ ಪ್ರಮುಖವಾದಂತ ಅಸ್ತ್ರ. ಆ ದ್ವೇಷವನ್ನ ಇಟ್ಕೊಂಡೇನೆ, ಆ ಧರ್ಮವನ್ನ ವಿರೋಧ ಮಾಡೋದನ್ನೇ ಅದನ್ನ ಇಟ್ಕೊಂಡೇ ಗೆಲ್ಬೇಕು ಅಂತ ಹೊರಟಿದೆ. ಅದಕ್ಕೆ ಎಷ್ಟು ಮಟ್ಟಿಗೆ ಅಸ್ಸಾಂನ ಜನ ಈ ಬಾರಿ ಒಲವನ್ನ ತೋರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸಾಧ್ಯತೆ ಅಂತೂ ಈ ಬಾರಿ ಗೆಲ್ಲೋದಕ್ಕೆ ಇದೆ. ಇನ್ನೊಂದ್ ಕಡೆಯಲ್ಲಿ ತಮಿಳುನಾಡು ಅಂತ ಬಂದ್ರೆ, ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ಯಾವುದೇ ಕಾರಣಕ್ಕಾಗೂ NDAಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಸಿದ್ಧವಿಲ್ಲ. ಮತ್ತು NDA ಅಷ್ಟು ಮಟ್ಟಿಗೆ ಪ್ರಬಲವಾಗಿದ್ಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ಅಲ್ಲೂ ಒಂದ್ ಕಡೆ ಇರೋದು ತಮಿಳು ಅಸ್ಮಿತೆ ಇದೆ, ದ್ರಾವಿಡ ಅಸ್ಮಿತೆ. ಆ ದ್ರಾವಿಡ ಅಸ್ಮಿತೆಯನ್ನ ಇಟ್ಕೊಂಡೇ ಸ್ಟಾಲಿನ್ ಅವರು ಡೀಲ್ ಮಾಡ್ತಾ ಇದ್ದಾರೆ ಚುನಾವಣೆಯನ್ನು ಅದೇ ನಿಟ್ಟಿನಲ್ಲಿ. ಅದರ ಜೊತೆಯಲ್ಲಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಈ ಕಲ್ಯಾಣ ಕಾರ್ಯಕ್ರಮಗಳ ಜೊತೆಗೆ ತಮಿಳು ಅಸ್ಮಿತೆ, ದ್ರಾವಿಡ ಅಸ್ಮಿತೆ NDAಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ಬೋದು. ಆದ್ರೆ ಇತ್ತೀಚೆಗಷ್ಟೇ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು, ಈ ವಾರ ಚುನಾವಣೆಗೆ ಅಂತ ಹೊರಟಿರೋ ತಮಿಳು ನಟ ವಿಜಯ್ ಅವರ TVK ಪಕ್ಷವನ್ನ ಬಿಜೆಪಿ ಆಹ್ವಾನ ಮಾಡಿದೆ ಮತ್ತು ಅವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನದ ಆಫರ್ ಅನ್ನ ಕೊಟ್ಟಿದ್ದಾರೆ. AIADMK ಜಯಲಲಿತಾ ನಂತರದಲ್ಲಿ ಸ್ವಲ್ಪ ಕ್ಷೀಣಿಸಿದೆ, ಆ ಬಲ ಮೊದಲಿಗೆ ಇಲ್ಲ. ಇನ್ನು ಕಾಂಗ್ರೆಸ್ ಕೂಡ DMK ಜೊತೆಗೆ ಒಂದ್ ಮೈತ್ರಿ ಜೊತೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾಂಗ್ರೆಸ್ ಏಕಾಂಗಿ ಅಂತೂ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪ್ರಾಬಲ್ಯ. ಆದ್ರೆ AIADMK ಮತ್ತು DMK ನಡುವೆ ಸಂಪೂರ್ಣವಾದ ಹೋರಾಟ ಇರ್ತಿತ್ತು. ಆ ನಿಟ್ಟಿನಲ್ಲಿ ನೋಡಿದ್ರೆ 2018 ನಂತರದಲ್ಲಿ, ಅಂದ್ರೆ 2015ರಲ್ಲಿ ಜಯಲಲಿತಾ ಯಾವಾಗ ತೀರ್ಕೊಂಡ್ರು ಆ ನಂತರದಲ್ಲಿ ಚುನಾವಣೆಗಳು ಸ್ವಲ್ಪ ಮಸುಕಾಗ್ತಾ ಬರ್ತಿದೆ. ಅಂದ್ರೆ AIADMK ಹೋರಾಟ ಏನಿದೆ, ಜಯಲಲಿತಾ ಇದ್ದ ಸಂದರ್ಭದಲ್ಲಿ ಇದ್ದಂತ ಹೋರಾಟ, ಆ ವರ್ಚಸ್ಸು ಇವತ್ತಿಗೆ ಉಳ್ಕೊಂಡಿಲ್ಲ. ಹಾಗಾಗಿ DMKಗೆ ಹೆಚ್ಚಿನ ಸಾಧ್ಯತೆ ಇದೆ. ಸ್ಟಾಲಿನ್ ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅಣ್ಣಾಮಲೈ ಏನಾದ್ರು ಕಮಾಲ್ ಮಾಡ್ತಾರ ಅಂತ ನೋಡಿದ್ರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೇನೆ ಸಿದ್ಧರಿಲ್ಲ. ಹಾಗಾಗಿ ಇಲ್ಲೂ ಕೂಡ ಬಿಜೆಪಿಗೆ ಸ್ವಲ್ಪ ಕಷ್ಟ. ಅದಕ್ಕೆ ಬಿಜೆಪಿ ಇಲ್ಲಿ ಎಕ್ಸ್ಪಾನ್ಷನ್, ವಿಸ್ತರಣೆ ಅನ್ನೋ ಒಂದು ಸೂತ್ರಕ್ಕೆ ಬಂದ್ ನಿಂತಿದೆ. ಕೇರಳದಲ್ಲಿ ನೋಡಿದ್ರೆ, ಕೇರಳದಲ್ಲಿ ಯಾವಾಗ್ಲೂ LDF ಮತ್ತು UDF, ಒಂದು ಬಾರಿ LDF ಅಧಿಕಾರಕ್ಕೆ ಬಂದ್ರೆ ಇನ್ನೊಂದು ಬಾರಿ UDF ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಈ ಬಾರಿ ಪಿಣರಾಯಿ ಅವರ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ರು. ಆದ್ರೆ ಮತ್ತೆ ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಸ್ವಲ್ಪ ಆಡಳಿತ ವಿರೋಧಿ ಅಲೆ ಕೂಡ ಇರೋದ್ರಿಂದ ಮತ್ತು ಪಾಲಿಕೆ ಚುನಾವಣೆಯಲ್ಲಿ ಪಿಣರಾಯಿ ನೇತೃತ್ವದ ಪಕ್ಷ ಸಂಪೂರ್ಣವಾಗಿ ವಿಫಲತೆಯನ್ನ ಕಂಡಿದೆ. ಬಿಜೆಪಿ ಅಲ್ಲಿ ತಿರುವನಂತಪುರ ಪಾಲಿಕೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಅದು ತನ್ನ ನೆಲೆಯನ್ನ ವಿಸ್ತರಿಸ್ಕೊಳ್ತಾ ಇದೆ. ಇಲ್ಲೂ ಅದು ವಿಸ್ತರಣೆಯ ಸೂತ್ರಕ್ಕೆ ಮೊರೆ ಹೋಗಿದೆ. ಗೆಲ್ಲೋದಿಲ್ಲ ಅಂತ ಅದಕ್ಕೂ ಕೂಡ ಗೊತ್ತಿದೆ. ಒಬ್ಬ ಸಂಸದ ಸುರೇಶ್ ಗೋಪಿ ಅವರಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಒಂದು ಪಾಲಿಕೆ ಬಿಜೆಪಿ ಕೈಲಿದೆ. ನಿಧಾನಕ್ಕಾಗ್ಲಿ ಅಂತ ಅದು ತನ್ನ ಕೆಲಸವನ್ನ ಮಾಡ್ತಿದೆ. ಅವ್ರಿಗೆ ಕಾಯೋದ್ರಲ್ಲಿ ತಾಳ್ಮೆ ಇದೆ, ಅವರಿಗೆ ಕಾಯ್ತಾರೆ, ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತಾರೆ. ಆದ್ರೆ ಈ ಕಡೆಯಲ್ಲಿ ಎಡಪಕ್ಷಗಳು ಅಧಿಕಾರದಲ್ಲಿರುವ ಏಕೈಕ ರಾಜ್ಯ, ಈ ರಾಜ್ಯವನ್ನು ಮತ್ತೆ ಅವರು ಉಳಿಸ್ಕೊಂಡ್ರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಪಿಣರಾಯಿ ಅವರು ಮತ್ತೆ ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಬಿಜೆಪಿ ತಂತ್ರ ನಾನು ಈಗಾಗ್ಲೇ ಹೇಳಿದ ಹಾಗೆ ಉಳಿಸ್ಕೊಳ್ಳೋದು, ಗೆಲ್ಲೋದು ಮತ್ತು ವಿಸ್ತರಣೆ ವಿಪಕ್ಷಗಳಿಗೆ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಲೇಬೇಕಾದಂತ ಬಹಳ ದೊಡ್ಡ ಅನಿವಾರ್ಯತೆ ಇತ್ತು. ಅದರಲ್ಲೂ ಕೂಡ ಬಂಗಾಳವನ್ನ ಮಮತಾ ಬ್ಯಾನರ್ಜಿ ಉಳಿಸ್ಕೊಳ್ಬೇಕಾದಂತ ಅಂತಿಮ ಹೋರಾಟ ಅವರದ್ದು. ಇತ್ತ ಕಡೆಯಲ್ಲಿ 2020ರಲ್ಲಿ ಕೋವಿಡ್ ಕಾಲದಲ್ಲೂ ಪ್ರಚಾರದ ಮೇಲೆ ಪ್ರಚಾರ ಪ್ರಧಾನಿಯವ್ರು ಮಾಡಿ ದೀದಿ ಓ ದೀದಿ ಅಂತ ಕರೆದ್ರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆ ಸೋಲಿನ ಒಂದು ನೋವು ಅವರಿಗೆ ಹಾಗೆ, ಆ ಗಾಯ ಹಾಗೆ ಉಳ್ಕೊಂಡಿದೆ. ಆ ಗಾಯವಕ್ಕೆ ಮುಲಾಮ್ ಹಚ್ಚಿ ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಬಹಳ ಅಂದ್ರೆ ಬಂಗಾಳದ ಹುಲಿ ಅಂತಾನೆ ಕರ್ಸ್ಕೊಳ್ತಿರುವಂತ ಮಮತಾ ಬ್ಯಾನರ್ಜಿ ಈ ಬಾರಿನೂ ಗೆಲ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಒಟ್ಟಾರೆ ಚುನಾವಣೆಗಳು ರಂಗೇರ್ತಾ ಇದೆ, ಕಾದ್ ನೋಡ್ಬೇಕು ಏನಾಗತ್ತೆ ಅನ್ನೋದನ್ನ.